ಎಸ್ ಮೊನ್ನೆ ಅಷ್ಟೇ ಬೇಲ್ ಸಿನಿಮಾದ ಫಸ್ಟ್ ಲುಕ್ ಬಿಡುಗಡೆ ಆಗಿದ್ದು ಶಿವಣ್ಣನ ಲುಕ್ಕಿಗೆ ಮತ್ತೆ ಸಿನಿಮಾದ ಕಂಟೆಂಟ್ಗೆ ಒಳ್ಳೆಯ ಮೆಚ್ಚುಗೆ ವ್ಯಕ್ತ ಆಗ್ತಿದೆ. ಸೊ ಈ ಬಗ್ಗೆ ಮಾತಾಡೋಕೆ ಸಿನಿಮಾದ ನಿರ್ದೇಶಕರಾದಂತಹ ಪವನ್ ಒಡೆಯರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಎಸ್ ಸರ್, ಹೇಗಿದ್ರಿ ಸರ್? ಎಸ್ ಸರ್, ಮೊದಲಿಗೆ ಅಂದ್ರೆ ಸಿನಿಮಾದ ಕಂಟೆಂಟ್ ನೋಡಿದಾಗ ಅನ್ಸಿದ್ದು ಈಗಿನ ಯಂಗ್ಸ್ಟರ್ಸ್ಗಳು ಅಂದ್ರೆ ಆಕ್ಟರ್ಸ್ಗಳು ಭಯ ಪಡ್ತಿರುವಂತ ಸಂದರ್ಭದಲ್ಲಿ ಪ್ರಯೋಗ ಮಾಡೋಕೆ ಶಿವಣ್ಣ ಎಲ್ಲೊಂದ್ ಕಡೆ ಡೇ ಬೈ ಡೇ ಅವರ ಸಿನಿಮಾ ಸೆಲೆಕ್ಷನ್ ಆಗಲಿ, ಸ್ಕ್ರಿಪ್ಟ್ ಸೆಲೆಕ್ಷನ್ ಆಗಲಿ, ಅದರ ಜೊತೆಗೆ ಕಂಫರ್ಟ್ ಝೋನ್ ಬಿಟ್ಟು ಅವ್ರ ಪಾತ್ರಗಳ ತೆಗೆದುಕೊಳ್ಳೋ ರೀತಿ ಆಗಲಿ ಎಸ್ ಅ ಡೈರೆಕ್ಟರ್ಗೆ ತಮ್ಗೆ ಎಷ್ಟು ಖುಷಿ ಕೊಡ್ತು ಅಂತ? ರಿಯಲಿ ಖುಷಿ ಕೊಡ್ತು. ಅಂದ್ರೆ ಶಿವಣ್ಣ ಕಂಫರ್ಟ್ ಝೋನ್ ಅಲ್ಲಿ ನನ್ನ ಪ್ರಕಾರ ನೋಡ್ದಂಗೆ ಇಫ್ ಅವ್ರ ಫಿಲ್ಮೋಗ್ರಫಿ ನೋಡಿದ್ರೆ ಯಾವಾಗ್ಲಿಂದನೂ ಅವರು ಎಕ್ಸ್ಪೆರಿಮೆಂಟ್ಗೆ ಯಾವಾಗ್ಲೂ ಅವರು ಇದಾರೆ. ಅಂದ್ರೆ ಆವಾಗ ಸಂತೆಯಲ್ಲಿ ನಿಂತ ಕಬೀರ ಆಗ್ಬೋದು. ಅಂದ್ರೆ ನನಗೆ ಪರ್ಸನಲಿ ಆ ಲುಕ್ ತೆಗೆದಿದ್ದು ಎಲ್ಲ ಸಖತ್ ಇಷ್ಟ, ಇನ್ಸ್ಪೈಟ್ ಆಫ್ ವಾಟ್ ಎವರ್ ದ ರಿಸಲ್ಟ್ ಇಸ್. ಬಟ್ ಶಿವಣ್ಣ ಹಂಗ್ ನೋಡಿದ್ರೆ ಹಗಲು ವೇಷ ಮಾಡಿದಾರೆ. ಆಗ ಅಂದ್ರೆ ಹೇಳ್ತಾ ಇದ್ದಿದ್ದು ಅವರು ಚಿಗುರು ಇದೆ ಕನಸು, ಒಬ್ಬ ಹೀಸ್ ಅ ಪ್ಯೂರ್ ಕಮರ್ಷಿಯಲ್ ಹೀರೋ. ಅದಲ್ದಲೇನೆ ಹಿ ಆಲ್ವೇಸ್ ವಾಂಟ್ ಟು ಡೂ ಎಕ್ಸ್ಪೆರಿಮೆಂಟ್. ಅವ್ರ ಎಕ್ಸ್ಪೆರಿಮೆಂಟ್ ಏನೋ ಬೇಯ್ಲೆ ಮೊದಲಲ್ಲ, ಅವರ ಜೀವನದಲ್ಲಿ ತುಂಬಾ ಎಕ್ಸ್ಪೆರಿಮೆಂಟ್ಗಳು ಅವರು ಮಾಡಿದ್ದಾರೆ. ಅದರಲ್ಲಿ ಅಂದ್ರೆ ಆ ತರದ್ದು ಒಂದು ಅಕ್ಸೆಪ್ಟೆನ್ಸ್ ಇರೋದು ಬಹಳ ಧೈರ್ಯ ಬೇಕು ಅದಕ್ಕೆ. ಅದು ಬಹುಶಃ ಅದಕ್ಕೋಸ್ಕರನೇ ಕೆಲವು ಸ್ವಭಾವಕ್ಕೆ ಧೈರ್ಯದ ಭಾವ ಆಗಲ್ಲ ಲೈನ್ ಬಂದಿರಬಹುದು ಅಂತಾನೆ ಅನ್ಸುತ್ತೆ ಒಂದೊಂದ್ಸತಿ. ಅಂಡ್ ಇಟ್ಸ್ ರಿಯಲಿ ಟ್ರೂಲಿ ಎನ್ ಆನರ್ ಟು ವರ್ಕ್ ವಿತ್ ಶಿವಣ್ಣ. ಈಗ ಯಾರೇ ಒಬ್ಬ ಡೈರೆಕ್ಟರ್ ಆಗಿ ಚಿತ್ರರಂಗದಲ್ಲಿ ಕೆಲಸ ಮಾಡಬೇಕು ಅಂತ ಬಂದಾಗ ಪ್ರತಿಯೊಬ್ಬ ನಿರ್ದೇಶಕನು ಕಾಣೋ ಕನ್ಸು ಒಂದ್ ಸಿನಿಮಾ ಡೈರೆಕ್ಷನ್, ಒಂದ್ ಸಿನಿಮಾ ಕೆಲಸ ಮಾಡ್ಬೇಕು ಶಿವಣ್ಣನ ಜೊತೆ ಅಂತ. ಸೊ ಅದೇ ತರ ಒಂದ್ ಕನ್ಸು ನನಗೂ ಇತ್ತು. ಸ್ವಲ್ಪ ಲೇಟ್ ಆಗಿದೆ ಅಷ್ಟೇ. ಇದು ತುಂಬಾ ಮುಂಚೆನೆ ಆಗ್ಬೇಕಾಗಿತ್ತು, ಸ್ವಲ್ಪ ಲೇಟ್ ಆಗಿದೆ. ಆ ಪ್ರಶ್ನೆ ಯಾಕೆ ಕೇಳಿದೆ ಅಂತಂದ್ರೆ ಕೆಲವು ನಟರು ಅಂದ್ರೆ ಚೌಕಟ್ಟನ್ನ ಹಾಕೋಬಿಡ್ತಾರೆ. ಈಗ ಕಮರ್ಷಿಯಲ್ ಹೀರೋ ಅಂತಂದ್ರೆ ನನ್ನ ಸಿನಿಮಾಗಳು ಹಿಂಗೆ ಇರಬೇಕು, ನನ್ನ ಲುಕ್ ಚೇಂಜ್ ಆಗಬಾರ್ದು, ಅಥವಾ ಹೇರ್ ಸ್ಟೈಲ್ ಚೇಂಜ್ ಮಾಡೋದು, ಅದಾಗ ಮೀಸೆ ಬಿಡಬಾರ್ದು, ಅಥವಾ ಮೀಸೆ ತೆಗೋದಾಗ್ಲಿ, ಈ ತರದ್ದೆಲ್ಲ ಇರುತ್ತೆ. ಅದ್ಯಾವುದನ್ನು ಶಿವಣ್ಣ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಆ ಪಾತ್ರಕ್ಕೆ ಏನ್ ಬೇಕಾದ್ರ ರೀತಿ ಇರ್ತಾರೆ. ಯಾಕಂದ್ರೆ ಮೊನ್ನಷ್ಟೇ ನಿಮ್ಮ ಫಸ್ಟ್ ಲುಕ್ ರಿಲೀಸ್ ಆದಾಗ ಸೋಷಿಯಲ್ ಮೀಡಿಯಾ ನೋಡ್ತೀವಿ. ಈಗ ಆಪರೇಷನ್ ಡ್ರೀಮ್ ಥಿಯೇಟರ್ ಆಗ್ಲಿ, ನಿಮ್ ಸಿನಿಮಾ ಆಗ್ಲಿ, ಪೆದ್ದಿ ಸಿನಿಮಾದ ಲುಕ್ ಗಳನ್ನ ಹಾಕಿ ಜನ ಮಾತಾಡ್ತಾ ಇದ್ರು ಶಿವಣ್ಣ ಅವರ ಸೆಲೆಕ್ಷನ್ ಇದೆಯಲ್ಲ ಪಾತ್ರಗಳು ಇಷ್ಟು ಅದ್ಭುತವಾಗಿರುತ್ತೆ ಅಂತ. ಇಲ್ಲ, ನಿಜ, ಅಬ್ಸಲ್ಯೂಟ್ಲಿ ನಿಜ. ಅಂದ್ರೆ ಅದು ಪರ್ಸನಲಿ ಶಿವಣ್ಣಂಗೆ ಅದು ಇಷ್ಟ ಇದೆ. ಅಂದ್ರೆ ಹಿ ವಾಂಟ್ ಟು ಲುಕ್ ಡಿಫ್ರೆಂಟ್. ಅವ್ರು ಅದೇ ಹೇಳ್ತಿರ್ತಾರೆ, ನೋಡಿ ನಾನು ನಂದು ಅಷ್ಟು ಸಿನಿಮಾ, ರೀಸೆಂಟ್ ಸಿನಿಮಾಸ್ ಅಷ್ಟು ಇಡ್ತೀನಿ, ಯಾವ್ದ್ರಲ್ಲಾದ್ರೂ ಒಂದ್ರಲ್ಲಿ ಕಾಣೋಂಗ್ ಇನ್ನೊಂದ್ರಲ್ಲಿ ಕಾಣ್ತೀನ, ನೀವೇ ನೋಡ್ಬಿಡಿ ಅಂತ. ಅಂದ್ರೆ ದಟ್ ಶೋಸ್ ಹಿಸ್ ಇಂಟ್ರೆಸ್ಟ್. ಈಸ್ ಲೈಕ್ ಅ ಚೈಲ್ಡ್. ಲೈಕ್ ಅವ್ರು ಯಾವಾಗ್ಲೂ ಒಂದು ಎಕ್ಸೈಟ್ಮೆಂಟ್, ಒಂದು ಎಂಥೂಸಿಯಾಸಮ್ ತುಂಬಿ ತುಳುಕ್ತಾ ಇರುತ್ತೆ. ಅದು ಆ ವೈಬ್, ಆ ಎನರ್ಜಿ ಇಡೀ ಇದಕ್ಕೆ ಸ್ಪ್ರೆಡ್ ಮಾಡ್ತಿರುತ್ತೆ. ಸೂಪರ್. ಅವ್ರ ಜೊತೆ ಕೆಲಸ ಮಾಡಿದ್ ಮಾತ್ರ. ಈಗ ನೋಡಿ 45 ಫಿಲ್ಮ್ ಅಲ್ಲೇ ಅವಾಗ ಆಕ್ಚುಲಿ ಐ ಥಿಂಕ್ ಹಿ ವಾಸ್ ಕ್ಯಾನ್ಸರ್ ಡಿಟೆಕ್ಟ್ ಆಗಿತ್ತು ಅವ್ರಿಗೆ, ಆ ಟೈಮಲ್ಲಿ ಡಯಾಗ್ನೈಸ್ ಆಗಿತ್ತು. ಸೊ ಆ ಟೈಮಲ್ಲೂ ಅಷ್ಟು ಗೆಟಪ್, ಅಷ್ಟು ಇದು ಹಾಕಿ ಮಾಡಿರೋದು ಇದು ಇಟ್ಸ್ ನಾಟ್ ಅ ಜೋಕ್. ಅದು ಸಖತ್. ಅಂದ್ರೆ ಅವ್ರಿಗೆ ಇರ್ಬೇಕದು. ಅಂದ್ರೆ ನಾನ್ ಹಿಂಗ್ ಕಾಣಿಸ್ಕೋಬೇಕು ಅನ್ನೋದು ಒಂದು, ಅದ್ರ ಕ್ರಿಯೇಟರ್ಸ್ ಇಮ್ಯಾಜಿನೇಷನ್ ಏನು ಅನ್ನೋದನ್ನ ರೆಸ್ಪೆಕ್ಟ್ ಮಾಡಿ, ಅದು ಅವ್ರಿಗೆ ಇಷ್ಟನೋ ಇಲ್ವೋ ಅದೆಲ್ಲವನ್ನು ಪಕ್ಕಕ್ಕಿಟ್ಟು ಕ್ರಿಯೇಟರ್ಸ್ ಇಮ್ಯಾಜಿನೇಷನ್ ಏನು, ಅದಕ್ಕೆ ನಾನು ಎಷ್ಟು ನ್ಯಾಯ ಒದಗಿಸ್ಕೊಡ್ಬೇಕು, ಜೊತೆಗೆ ಅವ್ರದ್ದು ಟ್ಯಾಲೆಂಟುನು ಅದರಲ್ಲಿ ಇನ್ವಾಲ್ವ್ ಮಾಡಿ ಅದು ಮಾಡೋದಿದೆಯಲ್ಲ, ದಟ್ ಇಸ್ ಅ ವೆರಿ 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 ಗ್ರೇಟ್ ಗೆಸ್ಚರ್ ಆಫ್ ಶಿವಣ್ಣ ಅಂತ ಹೇಳಿ. ಟೀಸರ್ ಅಂದ್ರೆ ಲುಕ್ ಅಲ್ಲಿ ಫಸ್ಟ್ ಲುಕ್ ಅಲ್ಲಿ ಒಂದು ಡೈಲಾಗ್ ಬರುತ್ತೆ, ಕೆಲವು ಸ್ವಭಾವಕ್ಕೆ ಧೈರ್ಯದ ಅಭಾವ ಇರಲ್ಲ ಅಂತ ಅಂದ್ಬಿಟ್ಟು. ಶಿವಣ್ಣಂಗೆ ಬರ್ದಂಗಿದೆ ಅದೊಂದು. ನಿಜ ನಿಜ, ಅದು ಶಿವಣ್ಣನ ಕ್ಯಾರೆಕ್ಟರ್ಗೆ ಬರ್ದಂಗೆ ಇದೆ ಅದು. ಅಂದ್ರೆ ನಮ್ಮ ಸಿನಿಮಾದಲ್ಲಿ ಬರೋ ವಿಜಿ ಪಾತ್ರಕ್ಕೆ ಬರ್ದಿರೋದು, ಬಟ್ ಅದು ಶಿವಣ್ಣ ಅವ್ರ ನೇಚರ್ಗೆ ಬಹಳ ಆಪ್ಟ್ ಆಗಿ ಸೂಟ್ ಆಗುತ್ತೆ ಅದು ಡೈಲಾಗು. ಅದೇ ಅಲ್ಲ ಲೋಕಿ, ಅಂದ್ರೆ ಲೈಕ್ ಬೇಸಿಕಲಿ ಈಗ ಒಬ್ಬ ಸ್ಟಾರ್ ನಟರ್, ಲೆಜೆಂಡರಿ ನಟ, ಸ್ಟಾರ್ ಅಂತ ಹೇಳಕ್ಕಾಗಲ್ಲ, ಶಿವಣ್ಣ ಈಸ್ ಅ ಲೆಜೆಂಡರಿ ಆಕ್ಟರ್. ಸೊ ಅವರಿಗೆ ಸಿನಿಮಾ ಮಾಡ್ಬೇಕಾದ್ರೆ ಡೆಫಿನೆಟ್ಲಿ ಎಲ್ಲಾ ಆಯಾಮಗಳಲ್ಲೂ ಯೋಚನೆ ಮಾಡಿ ಬರವಣಿಗೆ ಬರೆಯೋದು. ಈ ಕಥೆ ನನ್ನ ಹತ್ರ ಇತ್ತು, ತುಂಬಾ ದಿವಸದಿಂದ ಇತ್ತು. ಬಟ್ ನಾನು ಯಾವಾಗ ತುಂಬಾ ಟೈಮ್ ತಗೊಂಡೆ ನಾನು. ಸೊ ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಯೋಚನಾ ಶೈಲಿಗಳು ಮತ್ತೆ ಯಾವ್ದೋ ನನ್ನ ಹಿಂದಿನ ಸಿನಿಮಾಗ ರೆಫರೆನ್ಸ್ಗಳು ಇರಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ತುಂಬಾ ಯೋಚನೆ ಮಾಡಿ, ತುಂಬಾ ಟೈಮ್ ತಗೊಂಡು ಸ್ಕ್ರೀನ್ ಪ್ಲೇ ಮಾಡಿರೋದು, ಕ್ಯಾರೆಕ್ಟರ್ಸ್ ಬರೆದಿರೋದು. ಸೊ ಇಟ್ ಇಸ್ ಒಂಥರ ಫಸ್ಟ್ ಸಿನಿಮಾ ಇದ್ದಂಗೆ ನನ್ಗೂ. ಒಂದು ದಶಕದ ನಂತರ ಮತ್ತೆ ದೊಡ್ಡ ಮನೆ ಸಿನಿಮಾ ಮಾಡ್ತಿದ್ರಿ, ರಣವಿಕ್ರಮ ಆಯ್ತು, ಈಗ ಶಿವಣ್ಣ ಅವ್ರಿಗೆ. ಸೊ ಅಂದ್ರೆ ದೊಡ್ಡ ಮನೆಗೆ ಮೊದಲ ಸಿನಿಮಾ ಅಂತಂದ್ರೆ ರಣವಿಕ್ರಮ. ಆ ಸಿನಿಮಾದಲ್ಲಿ ಅಪ್ಪು ಅವ್ರಿಗೆ ಪೊಲೀಸ್ ಪಾತ್ರದಲ್ಲಿ ನೋಡಿದೆ. ಎಗೇನ್ ಶಿವಣ್ಣಂಗೆ ಅದೇ ತರ ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತಾ ಇದ್ರಿ. ಹೆಂಗ್ ಅದು ಪೊಲೀಸ್ ಕ್ಯಾರೆಕ್ಟರ್ ಅಲ್ಲಿ ಇಬ್ರು ತೋರಿಸ್ಬೇಕು ಅನ್ನೋದಿತ್ತ ಅಂತ?
ಇದನ್ನು ಪೊಲೀಸ್ ಕ್ಯಾರೆಕ್ಟರ್ ಅಂತ ನಾನು ಎಲ್ಲೂ ರಿವೀಲ್ ಮಾಡಿಲ್ಲ, ಇದ್ರಲ್ಲೂ ಹೇಳಿಲ್ಲ, ಯಾವುದು ಟೀಸರ್ ಅಲ್ಲೂ ಹೇಳಿಲ್ಲ, ಏನೂ ಹೇಳಿಲ್ಲ. ಬಟ್ ಇಟ್ ಈಸ್ ಅ ವೆರಿ ಯುನೀಕ್ ಸ್ಕ್ರಿಪ್ಟ್ ಅಂತ ಒಂದು ಅಂದ್ರೆ ನಾನೇನೋ ಎಕ್ಸ್ಟ್ರಾರ್ಡನರಿ ಮಾಡ್ಬಿಟ್ಟಿದ್ದೀನಿ ಅಂತ ನಾನು ಹೇಳ್ಕೊತಾನೂ ಇಲ್ಲ, ಕೊಚ್ಕೋತಾನೂ ಇಲ್ಲ. ಒಂದು ಪ್ರಯತ್ನ, ಆ ಪ್ರಯತ್ನಕ್ಕೆ ಎಲ್ಲರ ಇಡೀ ಟೀಮ್ನ ಒಂದು ಹಾರ್ಡ್ ವರ್ಕ್, ಶ್ರಮ ಇದೆ. ಶಿವಣ್ಣ ಅವ್ರದ್ದು ಕ್ಯಾರೆಕ್ಟ್ರು ತುಂಬಾ ಇಷ್ಟಪಟ್ಟಿದ್ದೀನಿ, ಬಹಳ ಇಷ್ಟಪಟ್ಟು ಬರೆದಿರೋ ಕ್ಯಾರೆಕ್ಟ್ರು. ಐ ಥಿಂಕ್ ಸ್ಕ್ರೀನ್ ಮೇಲೆ ನೋಡಿದಾಗ ಬಹಳ ಎಂಜಾಯ್ ಮಾಡ್ತೀರಾ, ಅಷ್ಟಂತೂ ನಿಜ. ಅಂದ್ರೆ ಬರೀ ಶಿವಣ್ಣ ಅವರ ಅಭಿಮಾನಿಗಳು ಎಂಜಾಯ್ ಮಾಡ್ತಾರೆ ಅನ್ನೋದಲ್ಲ, ಪ್ರತಿಯೊಬ್ಬ ಆಡಿಯನ್ನು ಸಿನಿಮಾನ ಚಿತ್ರಮಂದಿರದಲ್ಲಿ ನೋಡ್ಬೇಕು ಅಂತ ಪ್ರೀತಿಸುವಂತ, ಚಿತ್ರಗಳನ್ನ ಪ್ರೀತಿಸುವಂತ ಆಡಿಯನ್ಸ್ ಯಾರೇ ಆದ್ರೂನು ಆ ಪಾತ್ರಕ್ಕೆ ಕನೆಕ್ಟ್ ಆಗ್ತಾರೆ, ಆ ಪಾತ್ರನ ಚೆರಿಶ್ ಮಾಡ್ತಾರೆ, ಆ ಪಾತ್ರ ನೋಡಿ ಭಯನೂ ಬೀಳ್ತಾರೆ, ಎಂಜಾಯೂ ಮಾಡ್ತಾರೆ. ಸೊ ಆ ರೀತಿ ಒಂದು ಸಖತ್ತಿದೆ ಅದು. ನಾನು ಏನ್ ಹೇಳ್ಕೊಟ್ರು ಎಲ್ಲೋ ಅದು ಬಿಟ್ಕೊಟ್ಟಂಗ ಆಗುತ್ತೆ. ಸೊ ಹಂಗಾಗಿ ಶಿವಣ್ಣ ಇಸ್ ಪ್ಲೇಡ್ ರಿಯಲಿ ರಿಯಲಿ ಆಸಮ್. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್.